ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಆಫೀಸರ್ ಕುಟ್ಲಿಪೇಟೆ ಅವರಿಂದ ರಾಮದುರ್ಗದಲ್ಲಿ ಎಸ್ಐಆರ್ ತರಬೇತಿ ಕಾರ್ಯಾಗಾರ. ಹೌದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ಸ್ಪಷ್ಟ ಅರಿವು ಮೂಡಿಸುವ ಹಾಗೂ ಬಿಎಲ್ಒಗಳಿಗೆ ಉಂಟಾಗಿರುವ ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಾಗೃತಿ ಮತ್ತು ತರಬೇತಿ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಆಫೀಸರ್ ಕುಡ್ಲಿಪೇಟೆ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದರೆ ಅನೇಕ ಅರ್ಹ ನಾಗರಿಕರು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗುವ ಅಪಾಯವಿದೆ ಎಂದು ಎಚ್ಚರಿಸಿದರು. ಇನ್ನು ಮತದಾರರ ಪಟ್ಟಿಯಿಂದ ಯಾರೂ ಹೊರಗುಳಿಯದಂತೆ ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಇನ್ನು ಕಾರ್ಯಾಗಾರದಲ್ಲಿ ಪಿಪಿಟಿ ಆಧಾರದ ಮೇಲೆ ಎಸ್ಐಆರ್ ಎಮ್ಯುರೇಷನ್ ಪ್ರಕ್ರಿಯೆಯನ್ನು ಸರಳವಾಗಿ ವಿವರಿಸಲಾಯಿತು. ಫಾರ್ಮಗಳ ಸರಿಯಾದ ಭರ್ತಿ ವಿಧಾನ, ಅಗತ್ಯ ದಾಖಲೆಗಳ ಸಿದ್ಧತೆ, ಲಾಜಿಕಲ್ಲಿ ಡಿಸ್ಪರೆನ್ಸಿ ಗುರುತಿಸುವ ವಿಧಾನ ಸೇರಿದಂತೆ ಪ್ರಮುಖ ತಾಂತ್ರಿಕ ಅಂಶಗಳನ್ನು ಸ್ಪಷ್ಟಪಡಿಸಲಾಯಿತು. ಇನ್ನು ಬಿಎಲ್ಒಗಳು ಹಾಗೂ ಕಾರ್ಯಕರ್ತರು ಎದುರಿಸುವ ಪ್ರಾಯೋಗಿಕ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರಗಳನ್ನು ನೀಡಲಾಯಿತು. ಇದರ ಜೊತೆಗೆ ಮನೆ ಮನೆಗೆ ತೆರಳಿ ಜನರಿಗೆ ನೆರವು ನೀಡುವ ವಿಧಾನಗಳು, ಡೇಟಾ ಸಂಗ್ರಹಣಾ ವೇಳೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳು ಹಾಗೂ ಯಾರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಮಾಡುವ ಕ್ರಮಗಳ ಕುರಿತು ಮಾರ್ಗದರ್ಶನ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬುಬಕ್ಕರ್ ಖಾದರಿ, ಜಿಲ್ಲಾ ಸಮಿತಿ ಸದಸ್ಯ ಸಮೀರ್, ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಜಾಕಿರ್ ಕೌಜಲ್ಗಿ, ಉಪಾಧ್ಯಕ್ಷ ಸದ್ದಾಂ ಹುಡೇದ್ಮನಿ, ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಸರ್, ಈಗಾಗಲೇ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜಾರಿಯಾಗಿದೆ. ಆ ಕುರಿತು ತಾವು ಏನು ಹೇಳಕ್ ಬಯಸ್ತೀರಿ? ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಜಾರಿಯಾಗಿರೋದು ಮಾತ್ರ ಅಲ್ಲ, ಎಲ್ಲ ಜನರಲ್ಲೂ ಕೂಡ ಇವತ್ತು ಪ್ಯಾನಿಕ್ ಕೂಡ ಆಗಿದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಮ್ಯಾಪಿಂಗ್ ಪ್ರೊಸೆಸ್ಸಿಂದನೇ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ನಾವು ಬೂತ್ ಲೆವೆಲ್ ಅಸಿಸ್ಟೆಂಟ್ಸ್ಗಳನ್ನು ಅಪಾಯಿಂಟ್ ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ನಾವು ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ವಿ. ಈ ಎನ್ಯುಮರೇಷನ್ ಫಾರಮ್ ಫಿಲ್ಲಿಂಗ್ ಪ್ರೊಸೆಸ್ನಲ್ಲೂ ಕೂಡ ತುಂಬ ಗೊಂದಲಗಳಿರೋ ಕಾರಣಕ್ಕೆ ನಾವು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡುವ ಮುಖಾಂತರ ಎನ್ಯುಮರೇಷನ್ ಫಾರಮನ್ನು ಯಾವ ರೀತಿ ಒಂದೂ ತಪ್ಪಿಲ್ಲದೆ ತುಂಬಬೇಕೆಂಬುದರ ಒಂದು ಪ್ರಾಕ್ಟಿಕಲ್ PPT ಆಧಾರಿತ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ಇದೇ ಕಾರಣಕ್ಕೆ ನಾನು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಬಂದಿದ್ದೆ. ಸುಮಾರು ಒಂದು 500 ಜನರು ಇಲ್ಲಿ ಸೇರಿದರು. ಎಲ್ಲ ಸಾರ್ವಜನಿಕರಿಗೆ 1.5 ಗಂಟೆಯ PPT ಪ್ರೆಸೆಂಟೇಷನ್ ಮುಖಾಂತರ ಅವರಿಗೆ ಏನೆಲ್ಲ ಅಂಶಗಳಿವೆ ಎಂಬುದನ್ನು ಅವರ ಮುಂದೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ಕೊಟ್ಟಿದ್ದೇನೆ. ನನ್ನ 71ನೇ ವರ್ಕ್ಶಾಪ್ ಇದು ಕರ್ನಾಟಕದಲ್ಲಿ ಎನ್ಯುಮರೇಷನ್ ಫಾರಮ್ ಫಿಲ್ ಮಾಡೋ ಬಗ್ಗೆ. ನಾನು ಯಾವ ಕಡೆಯಲ್ಲಿ ಹೋಗ್ತಾ ಇದ್ರು ಕೂಡ ಜನರಿಗೆ ಬೇಸಿಕ್ ಮಾಹಿತಿಗಳು ಕೂಡ ಇಲ್ಲ. ಇವರೆಲ್ಲರೂ BLO ಮೇಲೆ ಡಿಪೆಂಡ್ ಆಗಿದ್ದಾರೆ. BLO ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಆ ಭಗವಂತನೇ ಬಲ್ಲ. ಹಲವಾರು BLOಗಳಿಗೇ ಯಾವ ಫಾರ್ಮಲ್ಲಿ ಯಾವ ಕಾಲಮ್ ಯಾವ ರೀತಿ ಫಿಲ್ಬೇಕು ಮಾಡಬೇಕಂತ ಗೊತ್ತಿಲ್ಲ. ಪಾಪ ಅವರಿಗೆ ಅಷ್ಟು ಏನು ಹೇಳ್ತೇವೆ ಕೆಲಸದ ಒತ್ತಡ. ಬೆಳಗ್ಗೆಯಿಂದ ಸಂಜೆವರೆಗೆ ಸ್ಕೂಲಲ್ಲಿ ಮಕ್ಕಳನ್ನು ನೋಡ್ಕೊಳ್ಬೇಕು, ಮನೆಗೆ ಬಂದು ಮನೆಯಲ್ಲಿ ಅಡುಗೆ ಮಾಡಬೇಕು, ಅದ್ರ ಮಧ್ಯೆ 1000-2000 ಎನ್ಯುಮರೇಷನ್ ಫಾರಮನ್ನು ಹೊತ್ಕೊಂಡು ಪ್ರತಿ ಮನೆಗೆ 3 ಬಾರಿ ವಿಸಿಟ್ ಮಾಡಬೇಕು. ಇದೆಲ್ಲವೂ ಕೂಡ ಬಿಹಾರ ಆಗಿರಲಿ, ವೆಸ್ಟ್ ಬೆಂಗಾಲ್ ಆಗಿರಲಿ, ತಮಿಳುನಾಡು ಆಗಿರಲಿ 100ರಿಂದ ಹೆಚ್ಚು ಜನ ಅಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ನಮಗೀಗ ಅರ್ಥ ಆಗಿದೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಂತೇಳಿ. ಹಾಗಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡಿಕೊಡುವಂಥದ್ದು, ಕರ್ನಾಟಕದಲ್ಲಿ 5.5 ಕೋಟಿ ಮತದಾರರು ನೀವಿದ್ದೀರಾ. ನೀವು BLOಗೂ ಡಿಪೆಂಡ್ ಆಗಬೇಡಿ, ಯಾವ ರಾಜಕೀಯ ಪಕ್ಷಕ್ಕೂ ಡಿಪೆಂಡ್ ಆಗಬೇಡಿ. ನೀವು ನಿಮ್ಮ ಎನ್ಯುಮರೇಷನ್ ಫಾರಮನ್ನು ಯಾವ ರೀತಿ ಫಿಲ್ ಮಾಡಬೇಕೆಂಬುದ್ರ ಬಗ್ಗೆ ನೀವು ಎಲ್ಲಿವರೆಗೆ ಜಾಗೃತಿ ಆಗಲ್ಲ, ನಿಮ್ಮ ಮತ ಯಾವತ್ತೂ ಕೂಡ ಒಂದು ಆತಂಕದಲ್ಲೇ ಇರ್ತದೆ. ನಿಮಗೇನಾದರೂ ಡೌಟ್ ಇದ್ದರೆ, ನಿಮಗೇನಾದರೂ ಸಹಾಯ ಬೇಕಂದರೆ SDPIಯ ಯಾವುದಾದ್ರೂ ಕಾರ್ಯಕರ್ತನಿಗೆ ನೀವು ಸಂಪರ್ಕ ಮಾಡಿ, ನಿಮಗೆ ಸರಿಯಾದ ನಿಟ್ಟಿನಲ್ಲಿ ಯಾವ ರೀತಿ ಫಾರ್ಮ್ ತುಂಬಬೇಕಂತೇಳಿ ಅವರು ಗೈಡ್ ಮಾಡ್ತಾರೆ. ಬೇಕಾದರೆ ಒಂದು ಜೆರಾಕ್ಸ್ ಎನ್ಯುಮರೇಷನ್ ಫಾರಮನ್ನು ಅವ್ರ ಹತ್ರ ತೊಗೊಂಡೋದ್ರೆ ನೀವು ಅದನ್ನು ಫಿಲ್ ಮಾಡಿ ಕೂಡ ಕೊಡ್ತಾರೆ. ಅದನ್ನು ನೀವು ಒರಿಜಿನಲ್ ಎನ್ಯುಮರೇಷನ್ ಫಾರಮಿಗೆ ಕಾಪಿ ಮಾಡ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.